ಪುಟ್ ಮೇಡಮ್, ಇಲ್ಲಿ ನೋಡು, ನಿಂಗೆ ಇಷ್ಟವಾದ ಅಡುಗೆನೇ ಮಾಡ್ಕೊಂಬಂದಿದ್ದೀನಿ. ನಿನಗೆ ಇವತ್ತು ನಾನೇ ಊಟ ಮಾಡಿಸ್ತೀನಿ. ಇಲ್ಲಿ ಅನ್ನು. ನನಗೆ ತಿಂಡಿ ತಿನ್ನಕ್ಕೆ ಬರುತ್ತೆ, ನಾನೇ ತಿಂತೀನಿ. ಅಲ್ಲ ಪುಟ್ ಮೇಡಮ್, ಒಂದು ತುತ್ತಾದರೂ ನಾನು ತಿನ್ನಿಸ್ತೀನಿ. ಬೇಡ ಅಂದೆ ತಾನೆ, ನಂಗೀಗ ಹಸು ಆಗ್ತಿಲ್ಲ. ಅಲ್ಲೇ ತಟ್ಟೆನ ಇಟ್ಟು ಹೋಗು, ನಂಗೆ ಹಸುವಾದಾಗ ನಾನೇ ತಿಂತೀನಿ. ಪುಟ್ ಮೇಡಮ್, ನೀನಿನ್ನೂ ಈಗಲಿನ್ನೂ ಹುಷಾರಾಗಿದೆಯಾ? ಮೈಯಲ್ಲಿ ಪೂರ್ತಿಯಾಗಿ ಶಕ್ತಿನೂ ಬಂದಿರಲ್ಲ. ನಾನು ತುಂಬ ಪ್ರೀತಿಯಿಂದ ಕಲ್ಸ್ಕೊಂಬಂದಿದ್ದೀನಿ. ಒಂದು 2 ತುತ್ತು ತಿನ್ನಿಸ್ಬಿಡ್ತೀನಿ ದಯವಿಟ್ಟು. ಹಾಂ ದುರ್ಗಾ, ನಂಗೆ ತಿಂತೀನಿ ಅಂತ ಹೇಳ್ದೆ ತಾನೆ, ನನಗೆ ಫೋರ್ಸ್ ಮಾಡಬೇಡ. ತಟ್ಟೆನ ಇಟ್ಟು ಹೋಗು ಅಷ್ಟೇ. ಸರಿ ಪುಟ್ ಮೇಡಮ್, ತಣ್ಣಗಾಗಕ್ಕೂ ಮುಂಚೆ ತಿನ್ಬಿಡು. ದುರ್ಗಾ, ಮತ್ತೆ ಬೇಜಾರು ಮಾಡ್ಕೋತಿದ್ಯಾ? ನೋಡು ದುರ್ಗಾ, ಹಿತ ಈಗ ತಾನೇ ಒಂದು ದೊಡ್ಡ ಆಘಾತದಿಂದ ಹೊರಗೆ ಬಂದು ಸರಿ ಹೋಗಿದ್ದಾಳೆ. ಅದು ಅಲ್ಲದೆ ಅವಳ ಕೋಪ ಇಷ್ಟು ಬೇಗ ಕಮ್ಮಿ ಆಗಲ್ಲ ಅಂತ ನಿನಗೂ ಗೊತ್ತು ತಾನೆ. ಆದರೆ ಅಕ್ಕ, ಅವಳು ನನ್ನ ಮುಖ ಕೂಡ ನೋಡ್ತಿಲ್ಲ. ಅದನ್ನೇ ಪಾಸಿಟಿವ್ ಆಗಿ ತಗೋ. ಈಗೇನು ಅವಳು ನೀನು ತಂದಿದ್ದನ್ನ ತಿನ್ನಲ್ಲ, ವಾಪಸ್ ತಗೊಂಡು ಹೋಗು ಅಂತ ಹೇಳಿಲ್ಲ ತಾನೆ. ಅಲ್ಲೇ ಇಡು, ಆಮೇಲೆ ತಿಂತೀನಿ ಅಂತ ತಾನೇ ಹೇಳಿದ್ದವಳು. ಅಂದ್ರೆ ಏನರ್ಥ? ನಿನ್ ಮೇಲಿರೋ ಕೋಪ ನಿಧಾನಕ್ಕೆ ಕಮ್ಮಿ ಆಗ್ತಿದೆ ಅಂತ. ಹಿತ ಮನ್ಸು ಸರಿ ಹೋಗ್ತಿದೆ, ಸ್ವಲ್ಪ ಅವಳಿಗೆ ಟೈಮ್ ಕೊಡು. ಇಲ್ಲ ಅಕ್ಕ, ನೀನು ಎಷ್ಟೇ ಸಮಾಧಾನ ಮಾಡಿದ್ರು ನನ್ನ ಬೇಜಾರು ಕಡಿಮೆ ಆಗೋದಿಲ್ಲ. ಪುಟ್ ಮೇಡಮ್ ನನ್ನ ಕಣ್ಣು ಎದುರುಗಡೆನೇ ಇದ್ರು ಅವಳ ಪ್ರೀತಿಯಿಂದ ಮಾತಾಡ್ಸೋಕ್ಕಾಗ್ತಿಲ್ಲ, ಊಟ ಮಾಡ್ಸೋಕ್ಕಾಗ್ತಿಲ್ಲ, ಮುದ್ದು ಮಾಡೋಕ್ಕಾಗ್ತಿಲ್ಲ. ನಂಗೆ ಸಂಕಟ ಆಗ್ತಿದೆ ಅಕ್ಕ. ಅವಳಿಗೆ ನನ್ನ ಮೇಲಿರೋ ಕೋಪ ಅದು ಯಾವಾಗ ಕಡಿಮೆ ಆಗುತ್ತೋ ಏನೋ. ನಾನು ಕಾಯ್ತಿದ್ದೀನಿ. ಆಗತ್ತೆ ದುರ್ಗಾ, ಆದರೆ ಸಡನ್ ಆಗಿ ಆಗಬೇಕು ಅಂದರೆ ಆಗಲ್ಲ. ಹಿತ ಯಾವುದೇ ವಿಷಯನ ಹಿಡ್ಕೊಂಡ್ರೆ ಅಷ್ಟು ಸುಲಭವಾಗಿ ಬಿಡಲ್ಲ. ಆದರೆ ಅವಳ ಕೋಪ ಅದು ಜಾಸ್ತಿ ಟೈಮ್ ಇರಲ್ಲ. ಹಿತ ಜೊತೆ ಇಷ್ಟು ದಿನ ಇದೆಯಾ, ಇದು ನಿನಗೆ ಗೊತ್ತಾಗಿಲ್ವಾ? ನೋಡ್ತಿರು, ಹಿತ ಅವಳಾಗವಳೆ ನಿನ್ನ ಹತ್ರ ಬಂದು ಕ್ಷಮೆ ಕೇಳ್ತಾಳೆ. ಅಲ್ಲಿವರೆಗೂ ವೇಟ್ ಮಾಡು. ಅಕ್ಕ, ಅವಳು ನನ್ನ ಹತ್ರ ಕ್ಷಮೆ ಕೇಳೋದು ನನಗೆ ಬೇಡ. ಅವಳು ಮತ್ತೆ ಮೊದಲಿನ ಥರ ಖುಷಿಯಾಗಿ ಮನೆ ತುಂಬ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಅಯ್ಯೋ ದುರ್ಗಾ, ಅದೇ ರಾಗ ಅದೇ ತಾಳ ಅಂತ ಹೇಳಿದ್ದನ್ನೇ ಹೇಳ್ತಾನೆ ಇರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ಆದರೂ ಅಕ್ಕ, ದುರ್ಗಾ ಪ್ಲೀಸ್, ಇನ್ನು ನಿನಗೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ನನ್ನ ತಲೆ ಹಾಳಾಗೋಗುತ್ತೆ. ನಾನು ಹೊಡ್ತೀನಪ್ಪ. ಅಣ್ಣ, ಹೇಳಿ ಶಾನ್ವಿ. ನೀನ ನೋಡಿದ್ರೆ ಏನೋ ಟೆನ್ಷನಲ್ಲಿರೋ ಹಾಗಿದೆ. ಹಿತ ಸರಿ ಹೋದ್ಲಲ್ಲ, ಇನ್ನೇನು ಯೋಚನೆ ಮಾಡ್ತಿದ್ಯಾ? ಶಾನ್ವಿ, ಹಿತ ಏನೋ ಅಪಾಯದಿಂದ ಪಾರಾದ್ಲು, ಆ ಖುಷಿ ನನಗಿದೆ. ಆದರೆ ನನಗೆ ಗೊತ್ತು ಅಣ್ಣ, ಹಿತ ದುರ್ಗಾ ಅದಕ್ಕೆನ ಹೇಟ್ ಮಾಡ್ತಿದ್ದಾಳೆ ಅಂತಾನಾ? ಹೀಗೆ ಯೋಚನೆ ಮಾಡ್ತಿದ್ರೆ ಏನು ಯೂಸ್ ಇಲ್ಲ ಅಣ್ಣ. ಹಿತ ದುರ್ಗಾ ಅದಕ್ಕೆಯಿಂದ ಡೇ ಬೈ ಡೇ ದೂರ ಆಗ್ತಿದ್ದಾಳೆ ಅಂತ ನನಗೂ ನೋವಿದೆ. ಪಾಪ ದುರ್ಗಾ ಅದಕ್ಕೆ ಹಿತ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವಳನ್ನ ಕಾಪಾಡೋದಕ್ಕೆ ಎಷ್ಟೆಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಹಿತಾಗೆ ದುರ್ಗಾ ಅದಕ್ಕೆ ಪ್ರೀತಿ ಬೆಲೆ ಅರ್ಥ ಆಗ್ತಿಲ್ಲ. ಹಿತಾಗೆ ದುರ್ಗಾ ಅದಕ್ಕೆ ಈ ಮನೆಗೆ ಎಷ್ಟು ಇಂಪಾರ್ಟೆಂಟು, ಅವಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಅರ್ಥ ಮಾಡಿಸ್ಬೇಕು. ಇಲ್ಲ ಅಂದರೆ ಹಿತ ಮನಸ್ಸಲ್ಲಿರೋ ದ್ವೇಷ ಇನ್ನೂ ಕಂಟಿನ್ಯೂ ಆಗುತ್ತೆ.
ನನಗೂ ಅದೇ ಚಿಂತೆ ಆಗ್ತಿರೋ ಶಾನ್ವಿ. ದುರ್ಗಾ ಹಿತಾಗೋಸ್ಕರ ತುಂಬ ಸಲ ತನ್ನ ಪ್ರಾಣನೇ ಪಣಕ್ಕೆ ಇಟ್ಟಿದ್ದಾಳೆ. ಅಂಬಿಕಾ ಹಿತನ್ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲೋ ದುರ್ಗಾನೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಅವಳು ಊಟ ಪಾಠ ಆಟ ಎಲ್ಲದರಲ್ಲೂ ದುರ್ಗಾ ಪಾಲಿದೆ. ಆದರೆ ಇದೆಲ್ಲ ಯಾಕೆ ನಮ್ಮ ಹಿತಾಗ ಅರ್ಥ ಆಗ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗ್ತಿಲ್ಲ ಅಂತ ಅಲ್ಲಣ್ಣ, ಅವಳ ಮನ್ಸಲ್ಲಿ ಏನೋ ಭಯ ಕೂತ್ಕೊಂಡಿದೆ, ಏನನ್ನು ನೋಡಿ ಹೆದರ್ಕೊಂಡಿದ್ದಾಳೆ. ಅದಕ್ಕೆ ಎಲ್ಲದೂ ದುರ್ಗಾ ಅತ್ತಿಗೆಯಿಂದನೇ ನಡೀತಾ ಇರೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಅವಳು. ನಾನ್ ನೋಡಿರೋ ಹಾಗೆ ದುರ್ಗಾ ಅತ್ತಿಗೆ ಹಿತ ತನ್ನ ಮಗಳಲ್ಲ ಅಂತ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಹೀಗಿರುವಾಗ ಹಿತನ ಹಾಸ್ಟೆಲ್ ಸೇರ್ಸೋಕೆ ಯೋಚನೆ ಮಾಡ್ತಾರೆ ಅಂತ ನಾನು ನಂಬೋಕೆ ಸಾಧ್ಯ ಇಲ್ಲ. ಹೌದು ಶಾನ್ವಿ, ದುರ್ಗಾನ್ ನೋಡಿದ್ರೆ ನಾನು ಮೊದಲೆಲ್ಲ ಎಷ್ಟು ಕೋಪ ಮಾಡ್ಕೋತಾ ಇದ್ದೆ. ಆದರೆ ಈಗ ಅವಳು ಇಲ್ದಿರೋ ಮನೇನ ನನಗೆ ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಈ ಮನೆಯವ್ರ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಈ ಮನೆ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾಳೆ. ಅಂಬಿಕಾ ಈ ಮನೇಲಿ ಹೇಗಿದ್ಲೋ ದುರ್ಗಾನೂ ಹಾಗೇ ಇದ್ದಾಳೆ. ಅದರಲ್ಲೂ ಹಿತ ವಿಚಾರಕ್ಕೆ ಬಂದರೆ ಅಂಬಿಕಾಗಿಂತ ಒಂದು ಕೈ ಹೆಚ್ಚಾಗಿ ಹಿತನ ದುರ್ಗಾ ಪ್ರೀತಿ ಮಾಡ್ತಾಳೆ. ಇದೆಲ್ಲ ನನಗೆ ಗೊತ್ತಿದೆ ಅಣ್ಣ, ಆದರೆ ಇದನ್ನ ಹಿತಾಗ ಅರ್ಥ ಮಾಡಿಸೋರು ಯಾರು? ದುರ್ಗಾ ಅತ್ತಿಗೆ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೋತಾಳೆ. ನಾವೆಲ್ಲ ದುರ್ಗಾ ಅತ್ತಿಗೆ ಬಗ್ಗೆ ಮಾತಾಡಿದ್ದಕ್ಕೆ ಹಿತ ಮನೆ ಬಿಟ್ಟು ಹೋಗಿದ್ದು. ಈಗ ಮತ್ತೆ ದುರ್ಗಾ ಅತ್ತಿಗೆ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇನ್ನೇನು ಮಾಡಿಬಿಡ್ತಾಳೋ ಅನ್ನೋ ಭಯ ಕಾಡ್ತಿದೆ ನನಗೆ. ಹಾಗಂತ ಸುಮ್ಮನೆ ಬಿಟ್ಟರೆ ಹಿತ ತಾನು ಏನು ಅಂದ್ಕೊಂಡಿದ್ದಾಳೋ ಅದೇ ನಿಜ ಅಂತ ಫಿಕ್ಸ್ ಆಗಿಬಿಡ್ತಾಳೆ. ಹಿತಾಗೆ ದುರ್ಗಾ ಮೇಲಿರೋ ಭಯನ ದೂರ ಮಾಡಿ ಅವಳು ದುರ್ಗಾ ಜೊತೆ ಮೊದಲು ಹೇಗಿದ್ಲೋ ಹಾಗೆ ಇರೋ ಥರ ನಾವು ಮಾಡಲೇಬೇಕು. ಇನ್ ಕೇಸ್ ನಾವು ಇವಾಗ ಮಾಡೋಕ್ಕಾಗಲಿಲ್ಲ ಅಂತಂದರೆ ಹಿತನೂ ನೆಮ್ಮದಿಯಾಗಿರಲ್ಲ, ದುರ್ಗಾನೂ ಖುಷಿಯಾಗಿರಲ್ಲ. ಎಕ್ಸಾಕ್ಟ್ಲಿ ಅಣ್ಣ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನು ಐಡಿಯಾ? ದುರ್ಗಾ, ಹೇಳಿ ಬಾಸು. ದುರ್ಗಾ, ನೀನು ಇವಾಗಲೇ ನಿನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೊರಬೇಕು. ಬಾಸು, ನೀವ ಈ ಮಾತು ಹೇಳ್ತಿರೋದು? ಅಲ್ಲ, ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಪುಟ್ ಮೇಡಮ್ ನೋಡಿದ್ರೆ ನನ್ನ ಮುಖ ನೋಡ್ತಿಲ್ಲ, ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ. ನೀವು ತಮಾಷೆ ಮಾಡ್ತಿಲ್ಲ ತಾನೇ? ಏನ ತಮಾಷೆನಾ? ನಾನು ಯಾಕೆ ಈ ವಿಷಯದಲ್ಲಿ ತಮಾಷೆ ಮಾಡಲಿ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಇವಾಗಲೇ ಮನೆ ಬಿಟ್ಟು ಹೋಗಬೇಕು.